ರಾಜ್ಯದಲ್ಲಿ ಮುಂಗಾರು ಮತ್ತೆ ಹಿಂಗಾರಿನ ಮಳೆ ಕಡಿಮೆ ಆದ ನಂತರದಲ್ಲಿ ರಾಜ್ಯದ ಹವಾಮಾನದ ವರದಿ ಹೇಗಿದೆ? ಈಗಾಗಲೇ ಚಳಿಯ ಪ್ರಮಾಣ ಕೂಡ ಹೆಚ್ಚಾಗಿರುವಂಥದ್ದು, ಮಂಜು ಬೀಳುವಂತಹ ವಾತಾವರಣ ಇರುವಂಥದ್ದು. ಒಟ್ಟಾರೆಯಾಗಿ ರಾಜ್ಯದ ಹವಾಮಾನದ ವೈಪರೀತ್ಯ ಅಥವಾ ಬದಲಾವಣೆ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸ್ವತಃ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂತಹ CS ಪಾಟೀಲ್ ಅವರಿದ್ದಾರೆ. ಅವರೇ ನಾವು ಮಾತನಾಡಿಸೋಣ ಬನ್ನಿ. ಸರ್, ಈಗ ಮುಂಗಾರು ಮತ್ತು ಹಿಂಗಾರಿನ ಮಳೆ ಪ್ರಮಾಣ ಸಂಪೂರ್ಣವಾಗಿ ಕಡಿಮೆ ಆಗಿರುವಂಥದ್ದು. ಈಗ ಚಳಿ ವಾತಾವರಣ, ಮಂಜು ಬೀಳುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಾಜ್ಯದ ಹವಾಮಾನದ ವರದಿ, ಉಷ್ಣಾಂಶದ ಬಗ್ಗೆ ಹೇಳೋದಾದ್ರೆ? ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ ಒಂದು ವಾರದವರೆಗೆ ನವೆಂಬರ್ 12ರಿಂದ ನವೆಂಬರ್ 18ರವರೆಗೆ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಐತಿ. ಆದರೆ ದಕ್ಷಿಣ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಮೋಡದ ವಾತಾವರಣ ಇರ್ತೈತಿ. ಮತ್ತು ಕೆಲವೊಂದು ಕಡೆ ಚಿಕ್ಕಮಗಳೂರು, ಚಾಮರಾಜನಗರ, ಮೈಸೂರು, ಕೊಡಗು ಈ ಜಿಲ್ಲೆಗಳ ಕೆಲವು ಕಡೆ ಮೋಡ ಇದ್ದು ಕೆಲವು ಕಡೆ ತುಂತುರು ಹನಿ ಮಳೆ ಬರ್ಬೋದು. ಆದರೆ ಅಷ್ಟೊಂದೇನು ಮಳೆ ಬರೋ ಸಾಧ್ಯತೆಗಳು ಭಾಳ ಕಡಿಮೆ, ಎಲ್ಲೋ ಒಂದು ಕಡೆ ಬರ್ಬೋದು ಅಷ್ಟ. ಆದರೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಈಗಾಗಲೇ ಉಷ್ಣತಾಮಾನ ಕಡಿಮೆ ಆಗಿದೆ. ಮುಂದಿನ ಒಂದು ವಾರದವರೆಗೆ ಇದೇ ರೀತಿ ಉಷ್ಣತಾಮಾನ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಐತಿ. ಈಗ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಮುಂದೆ ಧಾರವಾಡ, ಬೆಳಗಾವಿ, ಗದಗ, ಹಾವೇರಿ ಈ ಜಿಲ್ಲೆಗಳಲ್ಲಿ ಉಷ್ಣಾಂಶ ಸುಮಾರು ಒಂದು 13ರಿಂದ 15 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಐತಿ. ಅದು ಬೀದರು, ಕಲಬುರಗಿ, ವಿಜಯಪುರ ಜಿಲ್ಲೆಗಳಲ್ಲಿ ಉಷ್ಣಾಂಶ ಸುಮಾರು ಮುಂದಿನ ಒಂದು ವಾರದವರೆಗೆ 12ರಿಂದ 14 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಐತಿ. ಬೆಂಗಳೂರಿನಲ್ಲಿ ಕೂಡ ಕನಿಷ್ಠ ಉಷ್ಣಾಂಶ ಸುಮಾರು 18ರಿಂದ 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಐತಿ. ಮತ್ತು ಮುಂದಿನ ಒಂದು ವಾರದವರೆಗೆ ಯಾವುದೇ ಒಂದು ಕೋಲ್ಡ್ ವೇವ್ ಕಂಡೀಷನ್ಸ್ ಬರೋ ಸಾಧ್ಯತೆಗಳು ಕಡಿಮೆ. ಇದೇ ಒಂದು ಒಳ್ಳೆಯ ಹವಾಮಾನ, ಫೇರ್ ವೆದರ್ ಕಂಡೀಷನ್ ಮುಂದುವರಿಯುವ ಸಾಧ್ಯತೆಗಳದಾವೆ. ಓಕೆ, ಇನ್ನು ಚಳಿಗಾಲ ಅಂತ ಹೇಳುವಾಗ ಮಂಜು ಬೀಳುವಂತಹ ಪ್ರದೇಶ, ಮಂಜು ಬೀಳುವಂತಹ ಸಂದರ್ಭದಲ್ಲಿ ಈ ಬಸ್ಸುಗಳ ಏನೋ ಸಂಚಾರ ಆಗಿರ್ಬೋದು, ರೈಲು ಸಂಚಾರ ಆಗಿರ್ಬೋದು, ವಿಮಾನ ಸಂಚಾರ ಆಗಿರ್ಬೋದು, ಇದ್ರ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಹೇಳ್ತೀವಿ ಸರ್? ಇನ್ನೂ ಅಷ್ಟೊಂದು ಮಂಜು ಬೀಳೋ ಪರಿಸ್ಥಿತಿಗಳು ಬಂದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಮಂಜು ಬೀಳ್ಬೋದು. ಇದು ಬೆಳಗಿನ ಹೊತ್ತಿನಲ್ಲಿ ಮಂಜು ಜಾಸ್ತಿ ಬೀಳ್ಬೋದು. ಅದು ಬೆಂಗಳೂರಿನಲ್ಲಿ ಬೆಳಗ್ಗೆ 2 ಗಂಟೆಯಲ್ಲಿಂದ ಸ್ಟಾರ್ಟ್ ಆಗ್ಬೋದು. ಮುಂಜಾನೆ 7:30, 8 ತನಕ ಇರ್ಬೋದು. ಕೆಲವೊಮ್ಮೆ ಜೀರೋ ವಿಸಿಬಿಲಿಟಿ ಅಂತ ಕರಿತೀವಿ, ಮುಂದಿಂದ ಏನೂ ಕಾಣೋಲ್ಲ. ಆವಾಗ ವಾಹನಗಳಿಗೆ ಭಾಳ ಸಮಸ್ಯೆಗಳಾಗ್ತವೆ. ಯಾಕಂದ್ರೆ ಮುಂದಿನ ವಾಹನಗಳು ಯಾವುದೂ ಕಾಣೋದಿಲ್ಲ. ಮತ್ತು ರೈಲು ಸಂಚಾರ ಮತ್ತು ವಿಮಾನ ಸಂಚಾರಗಳಿಗೆ ಭಾಳ ಅಡಚಣೆ ಆಗುತ್ತೆ. ಮತ್ತು ಅದು ಸಾರಿಗೆ, ಇದು ಬಸ್ಸು ಮತ್ತು ರೈಲ್ವೆ ಭಾಳ ಇವೆಲ್ಲ ಇದರಲ್ಲಿಂದ ಭಾಳ ಸ್ಲೋ ಆಗಿ ಚಲಿಸ್ಬೇಕಾಗತ್ತೆ. ಫಾಸ್ಟಾಗಿ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಮುಂದೆ ಇದ್ದು ಗಾಡಿಗಳು ಕಾಣೋದಿಲ್ಲ. ಫಾಸ್ಟಾಗಿ ಹೋದ್ರೆ ಆಕ್ಸಿಡೆಂಟ್ ಆಗೋ ಸಾಧ್ಯತೆಗಳು ಜಾಸ್ತಿ. ಹೀಗಾಗಿ ಎಲ್ಲ ಇದು ಬಸ್ ಡ್ರೈವರ್ ಇರ್ಬೋದು ಅಥವಾ ಯಾವುದೇ ವಾಹನ ಚಾಲಕರು ಇದು ಮಂಜು ಬಿದ್ದಾಗ ಮೆಲ್ಲಕ ಚಲಿಸಬೇಕು. ಓಕೆ ಸರ್, ಇನ್ನು ಈ ಒಂದು ಚಳಿಗಾಲದಲ್ಲಿ ರೈತರಿಗೆ, ಅಂದರೆ ಮಂಜು ಬೀಳುವಂಥ ಸಂದರ್ಭದಲ್ಲಿ ರೈತರಿಗೆ ನೀವೇನು ಸಜೆಸ್ಟ್ ಮಾಡ್ತೀರಾ, ಏನು ಸಲಹೆ ಸೂಚನೆಗಳು ಕೊಡ್ತೀರಾ ಅನ್ನುವಂಥದ್ದು? ಯಾಕಂದರೆ ಮಳೆ, ಹಿಂಗಾರು ಮತ್ತು ಮುಂಗಾರು ಮಳೆ ಈಗ ಮುಕ್ತಾಯವಾಗಿರುವಂಥದ್ದು. ಈ ಒಂದು ಮಂಜು ಬೀಳೋದ್ರಿಂದಾಗಿ ಚಳಿ ಪ್ರಮಾಣ ಹೆಚ್ಚಾಗಿರೋದಂದರೆ ರೈತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಇದು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಇದು ಮಂಜು ಬಿತ್ತಂದ್ರೆ ಇಬ್ಬನಿ ಕೂಡ ಬೀಳ್ತೈತಿ. ಕೆಲವೊಂದು ಸಸ್ಯಗಳು ಇಬ್ಬನಿ ಮೂಲಕನ ಬೆಳಿತಾವೆ. ಈಗ ಜೋಳ ಇರ್ಬೋದು, ಅದಕ್ಕೆ ಜಾಸ್ತಿ ಇಬ್ಬನಿ ಬಿದ್ದಾಗಲೇ ಬೆಳಿತೈತಿ. ಅದಕ್ಕೇನು ಜಾಸ್ತಿ ನೀರು ಬೇಕಾಗಲ್ಲ. ಹೀಗಾಗಿ ಕೆಲವೊಂದು ಬೆಳೆಗಳಿಗೆ ಅನುಕೂಲನ ಆಗುತ್ತೆ ಇಬ್ಬನಿ, ಕೆಲವೊಂದು ಬೆಳೆಗಳಿಗೆ ಅನಾನುಕೂಲ ಆಗ್ಬೋದು. ಓಕೆ, ಒಟ್ಟಾರೆಯಾಗಿ ಒಂದು ಹವಾಮಾನದ ವರದಿ ಇದೆಯಲ್ಲ ಸರ್, ಎಲ್ರಿಗೂ ಕೂಡ ಹವಾಮಾನದ ವರದಿ ಬೇಕೇ ಬೇಕು. ಅಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿದೆ ವೆದರ್ ರಿಪೋರ್ಟ್ ಅನ್ನುವಂಥದ್ದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸರ್? ಇದು ರೈತರಿಗಾಗಿರ್ಬೋದು, ಜನಸಾಮಾನ್ಯರಿಗಾಗಿರ್ಬೋದು, ಪ್ರವಾಸಿಗರಿಗಾಗಿರ್ಬೋದು, ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಈ ಒಂದು ಹವಾಮಾನದ ವರದಿ, ನೀವು ಕೊಡುವಂತಹ ಮಾಹಿತಿಗಳು? ನಾವು ಈಗ ಒಂದು ವಾರದ ಮುಂಚೆ ಏನು ಹವಾಮಾನದ ಬಗ್ಗೆ ಕೊಟ್ವಿ ಅಂದ್ರೆ, ಈಗ ಹವಾಮಾನ ಫೇರ್ ವೆದರ್ ಹವಾಮಾನ ಎಲ್ಲ ಅನುಕೂಲಕರವಾದ ಹವಾಮಾನ ಐತಂದ್ರೆ ಅದ್ರ ತಕ್ಕಂತೆ ಎಲ್ಲ ತಮ್ಮ ನಿತ್ಯ ಜೀವನದಲ್ಲಿ ಅವರ ತಕ್ಕಂತೆ ಅದನ್ನು ತಾವು ಪ್ಲ್ಯಾನ್ ರೂಪಿಸಿಕೊಳ್ಳಬಹುದು, ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬಹುದು.
ಯಾಕಂತ ಹೇಳಿದ್ರೆ ಮಳೆಗಾಲದ ಸಂದರ್ಭದಲ್ಲಿ ಮುಂಗಾರು ಮತ್ತೆ ಹಿಂಗಾರು ಮಳೆ ಇರಬೇಕಾದ್ರೂ ಕೂಡ ಪ್ರತಿದಿನ ಕರ್ನಾಟಕ ಟಿವಿಯಲ್ಲಿ ನಾವು ಹವಾಮಾನದ ಮುನ್ಸೂಚನೆ ಬಗ್ಗೆ ಪ್ರತಿದಿನನೂ ಕೂಡ ನಾವು ಅಪ್ಡೇಟ್ ಅನ್ನ ಕೊಟ್ಟಿದ್ವಿ. ಏನ್ ಹೇಳ್ತೀರಾ ಸರ್, ಒಟ್ಟಾರೆಯಾಗಿ ಕರ್ನಾಟಕ ಟಿವಿಯ ವೀಕ್ಷಕರಿಗೆ ನೀವೇನ್ ಹೇಳಿಕ್ ಬಯಸ್ತೀರಾ? ಒಟ್ಟಾರೆಯಾಗಿ ನಾವು ಈ ಹವಾಮಾನ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ನಮಗೆ ಗೊತ್ತಿರಲಾರ್ದಂಗೆ ಎಲ್ಲ ನಾವು ಯೋಜನೆಗಳನ್ನು ಮಾಡಬೇಕಾಗಿತ್ತಂದ್ರೆ, ನಾವು ದಿನನಿತ್ಯ ನಾವು ಹೊರಗಡೆ ಹೋಗ್ಬೇಕಾಗಿತ್ತಂದ್ರೆ ಫಸ್ಟಿಗೆ ನಾವು ಮಳೆ ಆಗುತ್ತೆ ಇಲ್ಲ ಅಂತ ನೋಡ್ತೀವಿ. ಅದರ ತಕ್ಕಂತೆ ನಾವು ಇದು ಛತ್ರಿ ತೊಗೋಬಾರ್ದು. ಅಥವಾ ಅತಿ ಬಿಸಿಲಿದ್ರೂ ಛತ್ರಿ ಬೇಕಾಗುತ್ತೆ, ಅತಿ ಮಳೆ ಇದ್ರೂ ಛತ್ರಿ ಬೇಕಾಗತ್ತೆ. ಮತ್ತು ಹವಾಮಾನ ತಂಪಿತ್ತಂದ್ರೆ ನಾವು ನಮ್ಮ ಉಡುಪು ಡ್ರೆಸ್ಸು ಕೂಡ ಬದಲಿ ಮಾಡ್ಕೋಬೇಕಾಗತ್ತೆ. ಹಿಂಗೆ ನಾವು ಗೊತ್ತಿರಲಾರ್ದಂಗೆ ಎಷ್ಟೋ ಪ್ಲ್ಯಾನ್ ನಾವು ಮಾಡ್ಕೊತೀವಿ. ಎಲ್ಲ ಮಕ್ಕಳಿಗೂ ಕೂಡ, ಶಾಲೆ ಮಕ್ಕಳಿಗೆ ಕೂಡ ಹವಾಮಾನನೂ ಭಾಳ ಮುಖ್ಯ. ಅವ್ರು ಯಾವ ರೀತಿ ಡ್ರೆಸ್ ಹಾಕ್ಕೋಬೇಕು, ಯಾವ ರೀತಿ ಮತ್ತು ಎಲ್ಲ ಯಾವುದೇ ಕ್ರೀಡೆಗಳನ್ನು ನಡೆಸಬೇಕಾಗಿತ್ತಂದ್ರೂ ಹವಾಮಾನ ಬೇಕು, ಪ್ರವಾಸಿಗರಿಗೆ ಬೇಕು, ಎಲ್ಲ ರೈತರಿಗೂ ಪ್ರತಿನಿತ್ಯನೂ ಈ ಹವಾಮಾನ ಭಾಳ ಮುಖ್ಯ. ಮೀನುಗಾರರಿಗೆ ಬೇಕು. ಪ್ರತಿಯೊಬ್ಬರಿಗೆ ಹವಾಮಾನ ಇಲ್ಲಾರ್ದೆ ನಾವು ಮುಂದೆ ಹೋಗೋಕ್ಕಾಗಲ್ಲ. ಇದು ಫಸ್ಟ್ ಇದು. ಧನ್ಯವಾದಗಳು. ಇದಿಷ್ಟು ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಂತಹ CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.